ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ಪೋಷಕರೇ, ವಿದ್ಯಾರ್ಥಿಗಳೇ ಹಾಗೂ ವಿದ್ಯಾಸಂಸ್ಥೆಗಳ ಸಿಬ್ಬಂದಿ ವರ್ಗದವರೇ, ಉಪನ್ಯಾಸಕರೇ, ಇದೊಂದು ನನಗೆ ಸೌಭಾಗ್ಯ. ತಮಗೆಲ್ಲ ಗೊತ್ತಿದೆ, ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್ ಅಂತಂದರೆ ಒಂದು ಇತಿಹಾಸ. ನಾವೆಲ್ಲ ಸ್ಟೂಡೆಂಟ್ ಆಗಿದ್ದಾಗಿಂದನೂ ಓದಿದ್ದಂತಹ ಪತ್ರಿಕೆ. ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ ಮಾತಾಡೋದಾದರೆ ಆ ಸಂದರ್ಭದಲ್ಲಿ ಎಲ್ಲ ಬಹುತೇಕ ರಾಜ್ಯದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸುವಂಥವರು ಪ್ರಜಾವಾಣಿ ಓದ್ದೆ ಅಂತೂ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಆ ಒಂದು ಎರಡು ಪತ್ರಿಕೆಯವರು ಒಂದು PUC ಆದ ನಂತರ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಸರಿಯಾದ ದಾರಿಯನ್ನು ಆಯ್ಕೆ ಮಾಡಲಿಕ್ಕೆ ಪೂರಕವಾಗಿ ನಡೆಸುವಂತಹ ಕಾರ್ಯಕ್ರಮಕ್ಕೆ ನನ್ನನ್ನು ಮುಖ್ಯ ಅತಿಥಿಯಾಗಿ ಆಹ್ವಾನಿಸಿದ್ದಕ್ಕೆ ಎಲ್ಲ ಒಂದು ಆಡಳಿತ ಮಂಡಳಿಯವರಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ನಾನು ಆಭಾರಿಯಾಗಿದ್ದೇನೆ. ತಮಗೆಲ್ಲ ಗೊತ್ತಿರುವಂತೆ PUC ಪರೀಕ್ಷೆ ಮುಗಿದಿದೆ, ಈಗಾಗಲೇ ಫಲಿತಾಂಶದ ನಿರೀಕ್ಷೆಯಲ್ಲಿ ಇದ್ದೀರಾ. 23 ಮತ್ತು 24ಕ್ಕೆ ಈಗಾಗಲೇ CET ಪರೀಕ್ಷೆ ದಿನಾಂಕ ಸಹ ನಿಗದಿಯಾಗಿದೆ. ತಮಗೆಲ್ಲ ಗೊತ್ತಿರುವಂತೆ PCMB 4 ಸಬ್ಜೆಕ್ಟ್ಗಳಲ್ಲಿ ಕರ್ನಾಟಕ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ಪ್ರತಿ ವರ್ಷ ನಾವು ನಡೆಸ್ತಾ ಬರ್ತಾಯಿದ್ದೀವಿ. ತಮಗೆಲ್ಲ ಗೊತ್ತಿರುವಂತೆ ನೀಟ್ ಪರೀಕ್ಷೆಗಿಂತ ಮೊದಲು ಮೆಡಿಕಲ್, ಡೆಂಟಲ್, ಆಯುಷ್ಗೆ ಸಹ ಕರ್ನಾಟಕ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಅಂಕಗಳನ್ನೇ ಆಧರಿಸಿ, ಆ ರ್ಯಾಂಕನ್ನು ಆಧರಿಸಿ ಸೀಟು ಹಂಚಿಕೆ ಆಗ್ತಾಯಿತ್ತು. ಈಗ ನೀಟ್ ಪರೀಕ್ಷೆ ಬಂದ ನಂತರ ಮೆಡಿಕಲ್ಲು, ಡೆಂಟಲ್ಲು ಮತ್ತು ಆಯುಷ್ಗೆ ನೀಟ್ ರ್ಯಾಂಕ್ ಆಧರಿಸಿ ಸೀಟನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವೇ ಹಂಚಿಕೆಯನ್ನು ಮಾಡುತ್ತೆ. ಉಳಿದಂತೆ ತಮಗೆಲ್ಲ ಗೊತ್ತಿರುವಂತೆ ಕರ್ನಾಟಕ ಇಡೀ ದೇಶದಲ್ಲಿ ತಾಂತ್ರಿಕ ಶಿಕ್ಷಣಕ್ಕೆ ಭಾಳ ಒಂದು ಮಹತ್ವವನ್ನು ಗಳಿಸಿರುವಂಥದ್ದು, ಅತ್ಯಂತ ಹೆಚ್ಚಿನ ಇಂಜಿನಿಯರಿಂಗ್ ಕಾಲೇಜ್ ಇರುವಂಥದ್ದು ಮತ್ತು ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜ್ಗಳಿರುವಂಥದ್ದು. ಇಡೀ ದೇಶದಲ್ಲಿ ಬೆಂಗಳೂರಲ್ಲಿ ಅತ್ಯಂತ ಹೆಚ್ಚಿನ IT ಕಂಪನಿಗಳು ಸಹ ಇದೆ. ತಮಗೆಲ್ಲ ಗೊತ್ತಿರುವಂತೆ ದೇಶದ ಎಲ್ಲ ಭಾಗಗಳಿಂದ ಕರ್ನಾಟಕ ರಾಜ್ಯಕ್ಕೆ ಒಂದು ತಾಂತ್ರಿಕ ಶಿಕ್ಷಣವನ್ನು ಕಲೀಲಿಕ್ಕೆ ಬರ್ತಾರೆ. ಆದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಒಂದು ವೈಶಿಷ್ಟ್ಯ ಏನು ಅಂತಂದರೆ, ಇಂಜಿನಿಯರಿಂಗ್ ಕಾಲೇಜಿಗೆ ಸಂಬಂಧಪಟ್ಟಂತೆ ನಾವು CET ಪರೀಕ್ಷೆಯ ರ್ಯಾಂಕ್ ಆಧರಿಸಿ ಕನ್ನಡಿಗರಿಗೆ ಮಾತ್ರ ನಾವು ಸೀಟನ್ನು ಹಂಚಿಕೆ ಮಾಡುವಂಥದ್ದು ತಮಗೆಲ್ಲ ಗೊತ್ತಿದೆ. ಹಾಗಾಗಿ CET ಪರೀಕ್ಷೆಗೆ ಭಾಳ ಮಹತ್ವ ಇದೆ. ಪರೀಕ್ಷೆ ಅಂತಿದ್ದಂಗೆ ಈಗ ಸಾಕಷ್ಟು ವಿದ್ಯಾರ್ಥಿಗಳು, ಪೋಷಕರು, ಸುಮಾರು ವಿದ್ಯಾರ್ಥಿಗಳು PUC ಪರೀಕ್ಷೆ ಮುಗಿದ ನಂತರ ಈಗ ತಾವು ಪ್ರಿಪ್ರೇಷನನ್ನು ಮಾಡ್ತಾಯಿದ್ದೀರಾ. ಕೆಲವರು ಲಾಂಗ್ ಟರ್ಮಿಗೆ ಕೋಚಿಂಗ್ ಹೋಗ್ತಾಯಿದ್ದೀರಾ. ಕಾಲೇಜವರು ಕ್ರ್ಯಾಶ್ ಕೋರ್ಸನ್ನು ಮಾಡ್ತಾಯಿದ್ದಾರೆ. ಸರ್ಕಾರಿ ಕಾಲೇಜುಗಳಲ್ಲಿ ಸಹ ಅಲ್ಲಿ ಇಲ್ಲಿ ಕೆಲವೊಂದು ಆಸಕ್ತ ವಿಜ್ಞಾನ ಉಪನ್ಯಾಸಕರು ತರಬೇತಿಯನ್ನು ನೀಡ್ತಾ ಇದ್ದಾರೆ. ನಾನು ಪರೀಕ್ಷಾ ಪ್ರಾಧಿಕಾರದ ಒಂದು ಮುಖ್ಯಸ್ಥನಾಗಿ CET ಪರೀಕ್ಷೆಯ ಕುರಿತು ಸಂಕ್ಷಿಪ್ತವಾಗಿ ನಾನು ತಮಗೆ ಹೇಳುವಂಥದ್ದು ಅಂತಂದರೆ, ಅತ್ಯಂತ ಪಾರದರ್ಶಕವಾಗಿ ಈ ಪರೀಕ್ಷೆಯನ್ನು ನಾವು ನಡೆಸ್ತೀವಿ. ತಮಗೆಲ್ಲ ಗೊತ್ತಿರುವಂತೆ ಪರೀಕ್ಷೆ ಅಂತಿದ್ದಂಗೆ ಒಂದಷ್ಟು ಜನರು ಬೇರೆ ಬೇರೆ ಮಾರ್ಗಗಳ ಬಗ್ಗೆ, ಕೆಲವು ಅತೃಪ್ತ ವಿದ್ಯಾರ್ಥಿಗಳಿಗೆ, ಪೇರೆಂಟ್ಸ್ಗಳಿಗೆ ಸ್ವಲ್ಪ ದಿಕ್ಕು ತಪ್ಪಿಸುವಂತಹ ಕೆಲಸ ಅವಾಗವಾಗ ಆಗ್ತಾ ಇರುತ್ತೆ. ನಾವು ಪತ್ರಿಕೆಗಳಲ್ಲಿ ನೋಡ್ತಾ ಇರ್ತೀವಿ. ನಾವು ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ CET ಪರೀಕ್ಷೆಯನ್ನು ನಡೆಸಿ ಅದರ ರ್ಯಾಂಕ್ ಆಧರಿಸಿ ನಾವು ವಿವಿಧ ಕೋರ್ಸ್ಗಳಿಗೆ ನಾವು ಏನು ಸೀಟನ್ನು ಹಂಚಿಕೆ ಮಾಡುವಾಗ ನಾವು ಅತ್ಯಂತ ಪಾರದರ್ಶಕವಾಗಿ ಪರೀಕ್ಷೆ ನಡೆಸಿ ರ್ಯಾಂಕನ್ನು ಕೊಡಬೇಕಾಗುತ್ತೆ. ಏನಪ್ಪ ಪಾರದರ್ಶಕತೆ KEA ತಗೊಂಡು ಬಂದಿದೆ ಅಂತಂದರೆ, ತಮಗೆಲ್ಲ ಗೊತ್ತಿರುವಂತೆ ಈಗಾಗಲೇ ಕಳೆದ ವರ್ಷ ಸಹ ನಾವು ಮಾಡಿದ್ವಿ. ಪರೀಕ್ಷೆಯನ್ನು 60, ತಮಗೆ ಗೊತ್ತಿದೆ 60 ಕ್ವಶನ್ಸ್ ಇರುತ್ತೆ ಆ ಪರೀಕ್ಷೆ ನಾವು ಮಾಡುವಂಥದ್ದು. ಪರೀಕ್ಷೆ ಆದ ತಕ್ಷಣ ಎಲ್ಲ OMR ಶೀಟ್ಗಳು ವಿದ್ಯಾರ್ಥಿಗಳದ್ದು KEA ವೆಬ್ಸೈಟಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ. ಸೆಂಟರ್ ವೈಸ್ ತಾವು ಪೇರೆಂಟ್ಸ್ ನೋಡ್ಬೋದು. ನಿಮ್ಮ ಉದಾಹರಣೆಗೆ ನೀವು ಮಂಗಳೂರಲ್ಲಿ ನಿಮ್ಮ ಮಗುನ ಓದಿಸ್ತಾ ಇದ್ದೀರಾ, ನೀವು ಮಂಗಳೂರಲ್ಲಿ ಮಗು ಪರೀಕ್ಷೆ ಬರೆದಿದೆ, ಪರೀಕ್ಷಾ ಸೆಂಟರ್ ತಮಗೆ ಗೊತ್ತಿದ್ದರೆ ಸಾಕು. ಪರೀಕ್ಷೆ ಬೆಂಗಳೂರದ್ದೆಲ್ಲ ಪರೀಕ್ಷೆ ಆದ ದಿವಸನೇ ನಾವು ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತೀವಿ. ಬೇರೆ ಜಿಲ್ಲೆದು ಬೆಂಗಳೂರಿಗೆ ನೆಕ್ಸ್ಟು ಪರೀಕ್ಷೆ ಆದ ನೆಕ್ಸ್ಟು ಒಂದಿನದಲ್ಲಿ ಇಲ್ಲಿ ಮುಟ್ತಿದ್ದಂಗೆ ನಾವು ಸ್ಕ್ಯಾನ್ ಮಾಡಿ ಸೆಂಟರ್ ವೈಸ್ ಅಪ್ಲೋಡ್ ಮಾಡ್ತೀವಿ. ಉದಾಹರಣೆಗೆ ಬಿಜಾಪುರದ್ದು ತಂದೆ ತಾಯಿ ಬಿಜಾಪುರದಲ್ಲಿರ್ತಾರೆ ರೈತರು,
ಮಗುಗೆ ಬೇರೆ ಇನ್ನೆಲ್ಲೋ ಓದಿಸ್ತಾ ಇರ್ತಾರೆ. ಪರೀಕ್ಷೆ ಯಾವ ಸೆಂಟ್ರಲ್ಲಿ ಬರೆದಿದೆ ಮಗು ಅಂತ ಗೊತ್ತಾದರೆ ಸಾಕು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟಲ್ಲಿ ತಾವು ಓಪನ್ ಮಾಡಿದರೆ ಸೆಂಟರಲ್ಲಿ 500 ಮಕ್ಕಳು ಬರೆದಿದ್ದಾರೆ ಅಂದರೆ 500 ಮಕ್ಕಳು OMR ಶೀಟನ್ನು ನಾವು PDF ಮಾಡಿ ಅಪ್ಲೋಡ್ ಮಾಡಿರ್ತೀವಿ. ನೆಕ್ಸ್ಟ್ ಡೇನೇ ತಮಗೆಲ್ಲ ಗೊತ್ತಿದೆ, ಕೀ ಆನ್ಸರ್ ಸಹ ನಾವು ಪಬ್ಲಿಷ್ ಮಾಡ್ತೀವಿ, ನೀವು ವ್ಯಾಲ್ಯೂಯೇಷನ್ ಮಾಡ್ಕೊಳ್ಬೋದು. ಇದು ಪಾರದರ್ಶಕತೆ. ಇಲ್ಲಾಂದರೆ ಹುಡುಗರಿಗೆ ಮಧ್ಯವರ್ತಿಗಳೇನೋ ಬಂದು ನೀವೇನು ಚಿಂತೆ ಮಾಡಬೇಡಿ, ನಾವು KEನಲ್ಲಿ ನಮಗೆ ಅವ್ರ ಪರಿಚಯ ಇದ್ದಾರೆ, ಇವ್ರ ಪರಿಚಯ ಇದ್ದಾರೆ, ನಾವೆಲ್ಲ ಮ್ಯಾನೇಜ್ ಮಾಡ್ತೀವಿ, ನಿಮಗೆ ಒಳ್ಳೆ ರ್ಯಾಂಕ್ ಕೊಡಿಸ್ತೀವಿ, ಯಾವುದಕ್ಕೆ ಅವಕಾಶ ಇಲ್ಲ. ನಾವು OMR ಶೀಟ್ ಅಪ್ಲೋಡ್ ಮಾಡಿರ್ತೀವಿ, ನೆಕ್ಸ್ಟ್ ಡೇ ಕೀ ಆನ್ಸರ್ ಬಿಡ್ತೀವಿ, PUCದು ರಿಸಲ್ಟನ್ನು ತಗೊಂಡು ನಾವು ಅದು 50% ಮತ್ತು ಇದು 50% ತಗೊಂಡು ನಾವು ರ್ಯಾಂಕ್ ಅನೌನ್ಸ್ ಮಾಡಿದ ಮೇಲೆ ನಿಮಗೇನಾದ್ರೂ ಅನುಮಾನ ಇತ್ತು ಅಂತಂದರೆ ದಯಮಾಡಿ ತಾವು ನೋಡ್ಬೋದು ಆ ಮಗುದು OMR ಶೀಟು. ಯಾಕೆಂದರೆ ರ್ಯಾಂಕ್ ಸಹ ನಾವು ಹಾಕಿರ್ತೀವಿ, ಎಲ್ಲ ಮಕ್ಕಳದ್ದು ರ್ಯಾಂಕ್ ಹಾಕ್ತೀವಿ. ನಿಮಗೆ ಅನುಮಾನ ಇದ್ದರೆ ಆ ಮಗುದು OMR ಶೀಟ್ ತೆಗೆದು ತಾವು ನೋಡ್ಬೋದು. ಅಷ್ಟು ಪಾರದರ್ಶಕತೆಯನ್ನು ನಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ತೆಗೆದುಕೊಂಡು ಬಂದಿದ್ದೀವಿ. ಪರೀಕ್ಷೆ ಸಂದರ್ಭದಲ್ಲಿ ಇಲ್ಲ ಸರ್, ಪರೀಕ್ಷಾ ಕೇಂದ್ರದಲ್ಲಿ ಯಾರೋ ಒಬ್ಬ ಬುದ್ಧಿವಂತ ವಿದ್ಯಾರ್ಥಿನ ಕಳಿಸಿ ಪರೀಕ್ಷೆ ಬರೆಸ್ತಾರೆ, ಸಾಧ್ಯ ಇಲ್ಲ. ತಾವು ಆಧಾರ್ ಬೇಸ್ಡ್ ಅಪ್ಲಿಕೇಶನ್ ಮಾಡಿದ್ವಿ ನಾವು, ತಾವು ಆಧಾರದ್ದೊಂದು ಫೋಟೋ ಇದೆ, ಜೊತೆಗೆ ತಾವು ಅಪ್ಲಿಕೇಶನ್ ಹಾಕುವಂತಹ ಸಂದರ್ಭದಲ್ಲಿ ನಿಮಗೆ ಒಂದು ಪಾಸ್ಪೋರ್ಟ್ ಸೈಜ್ದು ಕ್ಲಿಯರ್ ಇರುವಂಥದ್ದು ಒಂದು ಫೋಟೋ ಅಪ್ಲೋಡ್ ಮಾಡೋದಕ್ಕೆ ನಾವು ಹೇಳಿದ್ದೀವಿ. ತಾವೆಲ್ಲ ಅಪ್ಲೋಡ್ ಮಾಡಿದ್ದೀರಾ. ನೀವು 23ನೇ ತಾರೀಕು ಪರೀಕ್ಷಾ ಕೇಂದ್ರಕ್ಕೆ ಬರ್ತಿದ್ದಂಗೆ ನಿಮಗೆ ಮೊಬೈಲ್ ಆ್ಯಪಲ್ಲಿ ನಿಮ್ಮ ಫೋಟೋವನ್ನು ಕ್ಯಾಪ್ಚರ್ ಮಾಡ್ತೀವಿ. ನೀವು ಆಧಾರಲ್ಲಿ ಹಾಕಿರುವಂತಹ ಫೋಟೋ, ನೀವು ಅಪ್ಲಿಕೇಶನಲ್ಲಿ ಅಪ್ಲೋಡ್ ಮಾಡಿರುವಂತಹ ಫೋಟೋ, ನೀವು ಪರೀಕ್ಷಾ ಕೇಂದ್ರಕ್ಕೆ ಬಂದಿರುವಂಥವ್ರು ನೀವೇನಾ, ಖಾತ್ರಿ ಆದಮೇಲೆ ನಾವು ಪರೀಕ್ಷಾ ಕೇಂದ್ರದೊಳಗಡೆ ನಿಮ್ಮನ್ನು ಪ್ರವೇಶ ಬಿಡುವಂಥದ್ದು. ಏನಾದ್ರೂ ಉದ್ದೇಶಪೂರ್ವಕವಾಗಿ ಏನಾದರೂ ಮಾಡಲಿಕ್ಕೆ ಹೋದರೆ ಅವರು ಪರೀಕ್ಷಾ ಕೇಂದ್ರದ ಒಳಗಡೆ ಹೋಗಲ್ಲ, ಅವರು ಪೊಲೀಸ್ ಸ್ಟೇಷನಿಗೆ ಹೋಗ್ತಾರೆ. ಇದಕ್ಕೆ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿರ್ತೀವಿ. ಹಾಗಾಗಿ ನಾವು ಎಲ್ಲಿ ಸಹ ಲೋಪ ಆಗದಿಲ್ದಿರೋ ಥರ ಪಾರದರ್ಶಕವಾಗಿ ಪರೀಕ್ಷೆ ನಡೆಸಲಿಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ವಿ. ತಮಗೆಲ್ಲ ಗೊತ್ತಿದೆ, 3,50,000 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ಹಿಂದೆಲ್ಲ ಏನಿರ್ತಿತ್ತು ಅಂತಂದರೆ, ಈ ಪರೀಕ್ಷಾ ಕೇಂದ್ರದೊಳಗಡೆ ಹೋಗುವಾಗ ಫ್ರಿಸ್ಕಿಂಗ್ ಮಾಡುವಂಥದ್ದಕ್ಕೆ ಟೀಚರ್ಸಿಗೆ ನೇಮಕ ಮಾಡ್ತಾಯಿದ್ರು. ಟೀಚರ್ಸಿಗೆ ಯಾವುದೇ ರೀತಿ ಫ್ರಿಸ್ಕಿಂಗ್ ಮಾಡುವಂಥದ್ದಕ್ಕೆ ಟ್ರೈನಿಂಗು ಮತ್ತೊಂದು ಆಗಿರಲ್ಲ. ನಾವು ಕಳೆದ ವರ್ಷದಿಂದ ಹೋಮ್ ಗಾರ್ಡ್ಸ್ ಸೇವೆ ತಗೊಳ್ತಾ ಇದ್ದೀವಿ. 100 ವಿದ್ಯಾರ್ಥಿಗಳಿಗೆ ಒಬ್ಬರು ಹೋಮ್ ಗಾರ್ಡ್ಸ್, 1 ಸೆಂಟರಿಗೆ ಒಬ್ಬರು ಇನ್ಸ್ಪೆಕ್ಟರ್. ಹಾಗಾಗಿ ವ್ಯವಸ್ಥಿತವಾಗಿ ನಾವು ಫ್ರಿಸ್ಕಿಂಗ್ ಮಾಡಿ ಒಳಗಡೆ ಬಿಡ್ತೀವಿ. ಅಂದರೆ ಯಾವುದೇ ಮಾಲ್ ಪ್ರಾಕ್ಟೀಸ್ ಆಗಲಿಕ್ಕೆ ಪರೀಕ್ಷೆ ಒಳಗಡೆ ಅವಕಾಶ ಇಲ್ದಿರೋ ಥರ ನಾವು ಪರೀಕ್ಷೆಯನ್ನು ನಡೆಸ್ತೀವಿ. ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ನನ್ನ ವಿನಂತಿ, ನೀವು ಬೇರೆ ಯಾವುದೇ ಮಾರ್ಗವನ್ನು ನೋಡಬೇಡಿ. ದಯಮಾಡಿ ಹಾರ್ಡ್ ವರ್ಕ್ ಮಾಡಿ. ನಿಮ್ಮ ಮಕ್ಕಳಿಗೆ ಇನ್ನೂ ಸಮಯ ಇದೆ. ಪೂರ್ತಿ ಈ ಸೋಷಿಯಲ್ ಮೀಡಿಯಾ, TV, ಮೊಬೈಲು ಎಲ್ಲದರಿಂದ ದೂರ ಇಟ್ಟು ನೀವು 23ನೇ ತಾರೀಕಿನ ತನಕ ತುಂಬ ನೀವು ಕಷ್ಟಪಟ್ಟು ಓದಿದರೆ ಒಳ್ಳೆ ರ್ಯಾಂಕ್ ಬರುತ್ತೆ. ಆ ಕಡೆಗೆ ಮತ್ತೆ 3ನೇ ತಾರೀಕಿಗೆ ನಿಮಗೆ ನೀಟ್ ಇದೆ. ಯಾರು ನೀಟ್ ಆಸ್ಪರೆಂಟ್ಸ್ ಇದ್ದೀರಾ, CET ಒಂದು ನಿಮಗೊಂದು ಪ್ರಿಪ್ರೇಟ್ರಿ ಥರ. ಯಾರು ನೀವು CET ಬರೀತೀರಾ, ನೆಕ್ಸ್ಟು ನಿಮಗೆ ಅದು ಒಂದು ಮಾಕ್ ಎಕ್ಸಾಮ್ ಥರ ಆಗುತ್ತೆ. ನೀವು ನೀಟ್ ಸಹ ಚೆನ್ನಾಗಿ ಬರಿಬೋದು. ಒಂದು ವೇಳೆ CETನಲ್ಲಿ ಸ್ವಲ್ಪ ಡಲ್ ಆಯಿತು, ಯಾವುದೋ ಒಂದು ಪೇಪರಲ್ಲಿ ಸ್ವಲ್ಪ ನಿಮಗೆ ಏನು ಚಿಂತೆ ಮಾಡೋ ಅಗತ್ಯ ಇಲ್ಲ. ಯಾಕೆಂದರೆ ಅದು ಒಂದು ಪತ್ರಿಕೆಯ ಮೇಲೆ ನಿಮ್ಮ ರ್ಯಾಂಕು ನಿರ್ಧಾರ ಆಗಲ್ಲ. ಹಾಗಾಗಿ ಯಾವುದೇ ಸಂದರ್ಭದಲ್ಲಿ ತಾವು ನಿರಾಶರಾಗಬಾರ್ದು. ನಿರಂತರವಾಗಿ ನೀವು ಆಶಾಭಾವನೆಯಿಂದ ಮುಂದೋಗಬೇಕು ಅಂತ. ತಮಗೆಲ್ಲ ಗೊತ್ತಿದೆ, ಇಂಜಿನಿಯರಿಂಗ್ ರ್ಯಾಂಕ್ ಕೊಡುವಂಥದ್ದು PUC PCMದು 50% ಮತ್ತು ನಮ್ಮ PCM ಪತ್ರಿಕೆದು 50% ತಗೊಂಡು ನಾವು ಇಂಜಿನಿಯರಿಂಗ್ ರ್ಯಾಂಕನ್ನು ಕೊಡ್ತೀವಿ. ಅಗ್ರಿಕಲ್ಚರ್ದು PCMB ಮತ್ತು ಇಲ್ಲಿ ನಮ್ಮ CET PCMB. ಅದೇ ರೀತಿ ನಿಮಗೆ ವೆಟರ್ನರಿ ಸೈನ್ಸಿಗೆ ಏನಾದರೂ ತಾವು ಬರ್ತೀರಾ ಅಂತಂದರೆ ಅದರಲ್ಲಿ ಓನ್ಲಿ CETದು PCB ಮಾರ್ಕ್ಸ್ ಆಧರಿಸಿ ನಾವು ರ್ಯಾಂಕ್ ಕೊಡುವಂಥದ್ದು. ಹಾಗಾಗಿ ತುಂಬ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆ ಬರೀತಾರೆ, ನಮ್ಮ CET ಪರೀಕ್ಷೆ ಬರೆದಿರ್ತಾರೆ. ಹಾಗಾಗಿ ನೀವು PUC ಮಾರ್ಕ್ಸು ಸಹ ಆಧರಿಸಿ ನಮ್ಮ ರ್ಯಾಂಕು ಕೊಡೋದ್ರಿಂದ ನೀವು ಯಾವುದೋ ಒಂದು ಪತ್ರಿಕೆಯಲ್ಲಿ ಸ್ವಲ್ಪ ಡಲ್ ಆದರೆ ನೀವು ನಿರಾಶರಾಗಿ ಉಳಿದ ಪತ್ರಿಕೆಗಳಿಂದ ನೀವು ವಂಚಿತರಾಗಕ್ಕೆ ಹೋಗಬೇಡಿ. ನೀವು ಒಂದು ಹೋದರೆ ಹೋಯ್ತು, ಇನ್ನು 3 ಪತ್ರಿಕೆ ಇರುತ್ತೆ, 2 ಹೋದರೆ ಹೋಯಿತು, ಇನ್ನೂ 2 ಪತ್ರಿಕೆ ಇರುತ್ತೆ. ನೀವು ಕೊನೆ ತನಕ ಅಷ್ಟೇ ಜೋಶಾಗಿ ಓದ್ತು ಅಂತಂದರೆ ನಿಮಗೆ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಓಕೆ, ಪರೀಕ್ಷೆ ಆಯಿತು. ಕರ್ನಾಟಕ, ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಮಾಡುವಂತಹ ಕೌನ್ಸಿಲಿಂಗು ಒಂದು ಮಾದರಿ ಕೌನ್ಸಿಲಿಂಗ್. ತಮಗೆಲ್ಲ ಗೊತ್ತಿದೆ ಏನಾಗುತ್ತೆ, ಕೆಲವು ರಾಜ್ಯಗಳಲ್ಲಿ, ಉದಾಹರಣೆಗೆ ಮಹಾರಾಷ್ಟ್ರನೇ ನಾವು ತೆಗೆದುಕೊಂಡ್ರೆ ಫಾರ್ಮ್ ಸೈನ್ಸಿಗೆ ಸಪ್ರೇಟ್ ಎಕ್ಸಾಮ್, ಸಪ್ರೇಟ್ ಕೌನ್ಸಿಲಿಂಗ್.
ಇಂಜಿನಿಯರಿಂಗಿಗೆ ಸಪ್ರೇಟ್ ಎಕ್ಸಾಮ್, ಸಪ್ರೇಟ್ ಕೌನ್ಸಿಲಿಂಗ್. ಬಟ್ ಕರ್ನಾಟಕದಲ್ಲಿ ಮತ್ತು ಎಲ್ಲದಕ್ಕೂ ಸಹ ಅವರು ಸಪ್ರೇಟ್ ಮಾಡ್ತಾರೆ. ನೀಟ್ ರಿಸಲ್ಟ್ ತಗೊಂಡ್ಬಿಟ್ಟು ನೀಟಿಂದು ಸಪ್ರೇಟ್ ಮಾಡ್ತಾರೆ. ಕರ್ನಾಟಕದಲ್ಲಿ ನೋಡಿ, ಸಿ ಇ ಟಿ ಎಕ್ಸಾಮನ್ನು ನಾವು ಮಾಡಿ, ಸಿ ಇ ಟಿ ಪರೀಕ್ಷೆ ಮತ್ತು ಪಿ ಯು ಸಿ ಮಾರ್ಕ್ಸನ್ನು ಆಧರಿಸಿ ನಾವು ಇಂಜಿನಿಯರಿಂಗ್, ಫಾರ್ಮ್ ಸೈನ್ಸು, ವೆಟರ್ನರಿ ಮತ್ತು ನಿಮಗೆ ಬಿ ಫಾರ್ಮಾ ಡಿ, ಬಿ ಎಸ್ ಸಿ ನರ್ಸಿಂಗ್, ಅಲೈಡ್ ಹೆಲ್ತ್ ಸೈನ್ಸಸ್, ಇದು ಎಲ್ಲದಕ್ಕೆ ನಾವು ಪ್ರತ್ಯೇಕ ರ್ಯಾಂಕನ್ನು ಕೊಟ್ಟು ಸೀಟನ್ನು ಅಲಾಟ್ ಮಾಡ್ತೀವಿ. ನೀಟ್ ರ್ಯಾಂಕನ್ನು ತಗೊಂಡು ಎಮ್ ಬಿ ಬಿ ಎಸ್ಸು, ಡೆಂಟಲ್ಲು ಮತ್ತು ಆಯುಷ್ಗೆ ನಾವು ಸೀಟ್ ಅಲಾಟ್ ಮಾಡುವಂಥದ್ದು. ನೀವು ಅರ್ಥ ಮಾಡಿ, ನಮ್ಮ ಪೇರೆಂಟ್ಸ್ ಹೇಗಿದ್ದಾರೆ ಅಂದರೆ, ಅವ್ರದ್ದು ದಿ ಬೆಸ್ಟು ಫಸ್ಟು ಆಯ್ಕೆ ಮೆಡಿಕಲ್, ಸಿಕ್ಕಿಲ್ಲ ಅಂತಂದರೆ ನೆಕ್ಸ್ಟು ಡೆಂಟಲ್ಲು, ಅದು ಸಿಕ್ಕಿಲ್ಲ ಅಂತಂದರೆ ಇಂಜಿನಿಯರಿಂಗ್, ಈ ಥರದ್ದು ಮನಸ್ಥಿತಿ ಇರುವಂಥದ್ದು. ಹಾಗಾಗಿ ನಾವು ಕಂಬೈನ್ಡ್ ಸೀಟ್ ಅಲಾಟ್ಮೆಂಟ್ ಮಾಡೋದ್ರಿಂದ ಇದು ನಮ್ಮ ಕನ್ನಡಿಗರಿಗೆ, ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಕೆಲವರು ಹೇಳ್ತಾರೆ, ಇಲ್ಲ ಸರ್ ನಾನು ಬರೀ ಮೆಡಿಕಲ್ಲಿಗೆ ಹೋಗುವಂಥದ್ದು, ನೀವು ಇಂಜಿನಿಯರ್ ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ, ಡಿಲೇ ಆಗ್ತಾಯಿದೆ, ನಮಗೆಲ್ಲ ಸುಮ್ಮನೆ ಕಾಯಿಸ್ತಿರಲ್ಲ ಸರ್. ಕೆಲವರು, ಇಲ್ಲ ಸರ್ ನಾನು ಬರೀ ಇಂಜಿನಿಯರಿಂಗ್ ಹೋಗುವಂಥದ್ದು, ನಾನು ಮೆಡಿಕಲ್ ನೀಟ್ ಎಕ್ಸಾಮೇ ಬರೆದಿಲ್ಲ, ಎಮ್ ಸಿ ಸಿ ಅವರು ಮೆಡಿಕಲ್ದು ಡೇಟ್ ಕೊಡುವಂಥದ್ದು, ಅವರಿಗೋಸ್ಕರ ನಮಗೆಲ್ಲ ಕಾಯಿಸ್ತಿರಲ್ಲ ಸರ್. ಏನು ಚಿಂತೆ ಮಾಡಬೇಡಿ, ನೀವು 1 ತಿಂಗಳು ಅಥವಾ 1.5 ತಿಂಗಳು ಈ ಎಂಟೈರ್ ಪ್ರೋಸೆಸ್ಸಿಗೋಸ್ಕರ ನೀವು ಕಾದರೆ, ಇಲ್ಲ ನೀವು ಬೇಗ ಇಂಜಿನಿಯರಿಂಗ್ ಸೀಟಲ್ಲಿ ಅಡ್ಮಿಷನ್ ಮಾಡ್ಕೊಂಡು ಹೋಗ್ಬಿಟ್ರೆ ನಿಮಗೇನು ಅವ್ರು ಪಾಠ ಮಾಡಲ್ಲ. ಎಲ್ಲ ನಿಮ್ಮದು ಟೈಮ್ ಟೇಬಲ್ ಕೊಡುವಂಥದ್ದು ಮೆಡಿಕಲ್ಲಿಗೆ ಎನ್ ಎಮ್ ಸಿ ಅವರೇನೆ ಕೊಡ್ತಾರೆ, ನಾವು ಎ ಐ ಸಿ ಟಿ ಅವರು ಇಂಜಿನಿಯರಿಂಗಿಗೆ ಕೊಡ್ತಾರೆ. ಹಾಗಾಗಿ ನಾವು ಎಲ್ಲರ ಹಿತದೃಷ್ಟಿಯನ್ನು ನೋಡಬೇಕಾಗತ್ತೆ. ಹಾಗಾಗಿ ಕರ್ನಾಟಕದ್ದು ಕಂಬೈನ್ಡ್ ಕೌನ್ಸಿಲಿಂಗ್ ಏನಿದೆ ದಿ ಬೆಸ್ಟ್ ಇದೆ. ದಯಮಾಡಿ ಎಲ್ಲರೂ ಈ ನಿಟ್ಟಲ್ಲಿ ಹೋಗಬೇಕಂತ. ಓಕೆ, ನೆಕ್ಸ್ಟು ಈಗ ಕೆಲವು ಕಾಲೇಜ್ಗಳವರು ಈಗಾಗಲೇ ಅಡ್ಮಿಷನ್ ಶುರು ಮಾಡಿಬಿಟ್ಟಿದ್ದಾರೆ. ತುಂಬ ಪೇರೆಂಟ್ಸಿಗೆ ಈ ಅಡ್ಮಿಷನ್ಸ್ ಹೇಗಾಗುತ್ತೆ, ಸರ್ಕಾರ ಅಂದರೆ ಬರೀ ಸರ್ಕಾರಿ ಕಾಲೇಜಿಗೆ, ಪ್ರೈವೇಟ್ ಕಾಲೇಜರೆಲ್ಲ ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದಾರೆ, ನಾವು ಹೋಗಿ ಅಡ್ಮಿಷನ್ ಆಗಿಬಿಡೋಣ. ನಾನು ನಿಮಗೆ ಕೌನ್ಸಿಲಿಂಗ್ ಬಗ್ಗೆ ಒಂದು ಹೇಳುವಂಥದ್ದಂದರೆ, ಕರ್ನಾಟಕ ರಾಜ್ಯ ಸರ್ಕಾರ ಹಾಗೂ ಎಲ್ಲ ಖಾಸಗಿ ಕಾಲೇಜುಗಳ ಒಂದು ಉದಾರ ಮನಸ್ಸಿನಿಂದ ಸರ್ಕಾರ ಮತ್ತು ಅವರ ಒಂದು ಅಸೋಸಿಯೇಷನ್ ಮಧ್ಯೆ ಅಗ್ರಿಮೆಂಟ್ ಆಗಿದೆ. ಅದರಂತೆ ಎಲ್ಲ ಖಾಸಗಿ ಇಂಜಿನಿಯರಿಂಗ್ ಕಾಲೇಜವರು ಸಹ 45% ಸೀಟ್ಗಳನ್ನು ನಮ್ಮ ಮೆರಿಟೋರಿಯಸ್ ವಿದ್ಯಾರ್ಥಿಗಳು ಸಿ ಇ ಟಿ ಮುಖಾಂತರ ಬರುವಂಥವರಿಗೆ ಬಿಟ್ಟುಕೊಟ್ಟಿದ್ದಾರೆ. ತಮಗೆಲ್ಲ ಗೊತ್ತಿದೆ, ಇದು ಬೇರೆ ಯಾರಿಗೆ ಕೊಡಲ್ಲ. ನಿಮಗೆ ಸಿ ಇ ಟಿ ಬರೆದವರಿಗೆ ರಿಸರ್ವ್ ಇದೆ. ತಾವು ಏನು ಪ್ರತಿಷ್ಠಿತ ಕಾಲೇಜು, ಕಂಪ್ಯೂಟರ್ ಸೈನ್ಸಿಗೆ 50 ಲಕ್ಷ 60 ಲಕ್ಷ ಮ್ಯಾನೇಜ್ಮೆಂಟಲ್ಲಿ ಅವರು ಚಾರ್ಜ್ ಮಾಡ್ತಾ ಇದ್ದಾರೆ. ಬಟ್ ಅವರು ಸಹ 40% ಸೀಟನ್ನು 45% ಸೀಟನ್ನು ಮೆರಿಟೋರಿಯಸ್ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಬಿಟ್ಟುಕೊಟ್ಟಿದ್ದಾರೆ. ದಯಮಾಡಿ ಯಾರು ಮೆರಿಟೋರಿಯಸ್ ಇದ್ದೀರಾ, ನಿಮಗೆ ವ್ಯವಸ್ಥೆ ಮೇಲೆ ನಂಬಿಕೆ ಇದೆ, ತಾಳ್ಮೆ ಇದೆ, ದಯಮಾಡಿ ನೀವು ಸ್ಟಡಿ ಮಾಡಿ. ಎಲ್ಲ ಕಾಲೇಜಿಗೆ ನೋಡಿ, ಇದೇ ಈ ಒಂದು ರೂಫ್ ಅಡಿನಲ್ಲೇ ನಿಮಗೆ 100 ಕಾಲೇಜುಗಳು ನಿಮಗೆ ಸ್ಟಡಿ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಸ್ಟಡಿ ಮಾಡಿ, ಟೈಮ್ ಇದೆ. ಬಟ್ ಸಿ ಇ ಟಿನ ಪ್ರಾಮಾಣಿಕವಾಗಿ ಬರೀರಿ, ಸಿ ಇ ಟಿ ರಿಸಲ್ಟ್ ಬಂದ ಮೇಲೆ ತೀರ್ಮಾನ ಮಾಡುವಂಥದ್ದು ಅಂತ. ಸರ್ ಉಳಿದಿದ್ದೇನು? ಓಕೆ ನೋಡಿ, ತಮಗೆಲ್ಲ ಗೊತ್ತಿರುವಂತೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಮೈನಾರಿಟಿ ಕಾಲೇಜ್ ಇದೆ, ನಾನ್ ಮೈನಾರಿಟಿ ಕಾಲೇಜ್ ಇದೆ, ಪ್ರೈವೇಟ್ ಯೂನಿವರ್ಸಿಟಿ ಇದೆ. ಸೀಟ್ ಶೇರಿಂಗು 45%, 40% ಈ ಥರ ಇದೆ. ಬಟ್ ಇದು 40-45% ಏನು ಮೈನಾರಿಟಿ ನಾನ್ ಮೈನಾರಿಟಿನಲ್ಲಿ ಏನಿದೆ, ಇದು ನಮ್ಮ ಮುಖಾಂತರನೇ 3 ಸುತ್ತುಗಳ ಕಾಲ ನಾವೇ ಅಲಾಟ್ ಮಾಡ್ತೀವಿ. ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಥರ್ಡ್ ರೌಂಡು. ಎ ಐ ಸಿ ಟಿ ಅವ್ರದ್ದು ಏನು ಕಟ್ ಆಫ್ ಡೇಟ್ ಇರುತ್ತೆ, ಅದಕ್ಕೆ -10 ಡೇಸ್ ತನಕ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವೇ ಸೀಟ್ ಅಲಾಟ್ ಮಾಡುತ್ತೆ. ಹಾಗಾಗಿ ದಯಮಾಡಿ ನೀವು ಮೆರಿಟ್ ಇತ್ತು ಅಂತಂದರೆ ನಮ್ಮ ಸರ್ ಮೆರಿಟ್ ಹೆಂಗೆ ಗೊತ್ತಾಗುತ್ತೆ ಸರ್, ನಮಗೆ ಕ್ಲಾರಿಟಿ ಇಲ್ಲ, ಎಲ್ಲ ಫೋನ್ ಕಾಲ್ಗಳು ಬರ್ತಾಯಿದೆ, ಸೀಟೆಲ್ಲ ಖಾಲಿ ಆಗಿಬಿಡುತ್ತೆ, ನೀವು ಆಮೇಲೆ ಬಂದರೆ ನಮ್ಮದು ಒಳ್ಳೆ ಕಾಲೇಜಲ್ಲಿ ಸಿಗಲ್ಲ. ನೋಡಿ, ಸಿ ಇ ಟಿ ಎಕ್ಸಾಮ್ ಆಗುತ್ತೆ, ಕಳೆದ ವರ್ಷದ್ದು ನೀವು ಕಟ್ ಆಫ್, ಈ ವರ್ಷದ ಕಟ್ ಆಫ್ ತಾವು ನೋಡ್ಬೋದು, ನೀವೊಂದು ಪ್ರೆಡಿಕ್ಟ್ ಮಾಡ್ಬೋದು. ಅದಕ್ಕೆ ಪೂರಕವಾಗಿ ಕೆ ಇ ಎ ಏನು ಹೆಲ್ಪ್ ಮಾಡುತ್ತೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟಲ್ಲಿ ಕಳೆದ ವರ್ಷದ್ದು ಮತ್ತು ಅದಕ್ಕೆ ಹಿಂದಿನ ವರ್ಷದ್ದು ಎಲ್ಲ ಕಾಲೇಜುಗಳ, ಎಲ್ಲ ಸುತ್ತುಗಳ, ಎಲ್ಲ ಗ್ರೂಪ್ಗಳ 2A 2B 3A SC ಜನರಲ್ ಮೆರಿಟು ಎಲ್ಲ ಅವಕಾಶಗಳು ನಿಮಗೆ ಕಟ್ ಆಫ್ ಮಾರ್ಕ್ಸ್ ಇದೆ. ಹಾಗಾಗಿ ತಾವು ದಯಮಾಡಿ ನೋಡಿ ನೀವೊಂದು ಅಸೆಸ್ ಮಾಡ್ಬೋದು ಅಂತೇಳಿ ನನ್ನ ವಿನಂತಿ. ಜೊತೆಗೆ ನಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು
ವಿಕಸನ ಯೂಟ್ಯೂಬ್ ಚಾನಲಲ್ಲಿ ಸಹ ನಿಮಗೆ ಟೈಮ್ ಟು ಟೈಮು ಮಾಹಿತಿಯನ್ನು ಕೊಡ್ತೀವಿ. ತಾವು ದಯಮಾಡಿ ಅದನ್ನು ಸಹ ನೋಡ್ಬೋದು. ಜೊತೆಗೆ ಈ ಒಂದು ಏನು ನೀವಿಲ್ಲಿ ಬಂದಿದ್ದೀರಾ ಎಲ್ಲ ಪೇರೆಂಟ್ಸು, ಇವತ್ತು ಮತ್ತು ನಾಳೆ ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್ ಅವ್ರು ಮಾಡ್ತಾ ಇರುವಂಥ ಕಾರ್ಯಕ್ರಮದಲ್ಲಿ ಒಂದೇ ರೂಫ್ ಅಡಿನಲ್ಲಿ ನಿಮಗೆ ಅಷ್ಟು ಕಾಲೇಜು ಸಿಗುತ್ತೆ. ತಾವು ಕಾಲೇಜನ್ನು ಒಮ್ಮೆ ಅಸೆಸ್ ಮಾಡೋದಕ್ಕೆ ಇದು ತುಂಬ ಒಳ್ಳೆಯ ಪ್ಲಾಟ್ಫಾರಮ್ ಅಂತೇಳಿ ಹೇಳ್ತೀನಿ. ಮುಂದುವರೆದು ಮತ್ತೆ ಪತ್ರಿಕೆಗಳ ಬಗ್ಗೆ ಒಂದು ಮಾತು ಹೇಳಬೇಕು. ಸ್ಪರ್ಧಾತ್ಮಕ ಪರೀಕ್ಷೆ ಹೇಗಿದ್ರೂ PU ಹಾಕ್ತಿದ್ದಂಗೆ ಇಂಜಿನಿಯರಿಂಗ್, ಮೆಡಿಕಲ್, ಡೆಂಟಲ್ ಮಾತ್ರ ಅಲ್ಲ, ತಮಗೆಲ್ಲ ಗೊತ್ತಿದೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವಕಾಶ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವವರಿಗೆ ಸಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ 10 to 15, 20% ತನಕ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಇರುತ್ತೆ. ನೀವು ಯಾರು ಪ್ರಜಾವಾಣಿ ಪತ್ರಿಕೆಯನ್ನು ಓದ್ತೀರಾ, ನೀವು ನೆಕ್ಸ್ಟು ನಡೆಯುವಂತಹ ಯಾವುದೇ ಇಲಾಖೆಗಳ ಅಂದರೆ ಕೇಂದ್ರ ಸರ್ಕಾರದ್ದಿರ್ಬೋದು, ರಾಜ್ಯ ಸರ್ಕಾರದ್ದಿರ್ಬೋದು, ಕರೆಂಟ್ ಅಫೇರ್ಸು ಕ್ವಶನ್ಸ್ ನೋಡಿದರೆ ಈ ಪತ್ರಿಕೆಯಲ್ಲಿ ಏನು ಕವರ್ ಆಗುತ್ತೆ, ವರದಿಗಳು ಬರುತ್ತೆ, ಅದು ದಾಟಿ ಇರಲಿಕ್ಕೆ ಸಾಧ್ಯ ಇಲ್ಲ. ದಟ್ ಈಸ್ ಕರೆಂಟ್ ಅಫೇರ್ಸ್. ಹಾಗಾಗಿ ಮತ್ತು ಈ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು PUCಗೆ ಸಹ ಸಾಕಷ್ಟು ಶಿಕ್ಷಣಕ್ಕೆ ಪೂರಕವಾಗಿ ಒಂದು ವರದಿಗಳು ಮತ್ತು ಒಂದು ಶಿಕ್ಷಣಕ್ಕೆ ಪೂರಕವಾದಂತಹ ಸುದ್ದಿಗಳನ್ನ ಪ್ರಕಟಿಸ್ತಿರುವಂತಹ ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್ನ ಒಂದು ಸಂಪಾದಕ ಮಂಡಳಿಗೆ, ವರದಿಗಾರರಿಗೆ, ಆಡಳಿತ ಮಂಡಳಿಗೆ ಪ್ರಾಧಿಕಾರದ ವತಿಯಿಂದ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಅವಕಾಶಕ್ಕಾಗಿ ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸ್ತೇನೆ.